ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ರುಕ್ಮಿಣಿ ಹೊಸಮನಿ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಕುಂದಗೋಳ ತಾಲೂಕಿನವರು, ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ಬರುತ್ತದೆ ನೋಡಿ, ಹುಬ್ಬಳ್ಳಿ ಹತ್ರ ಅಂತ ಹೇಳಿಕೊಟ್ಟಿದ್ದಾರೆ. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 39 ವರ್ಷ ಪ್ರಾಯ ತುಂಬಿದೆ, ಇನ್ನೂ ಕಡಿಮೆ ಆಗಿಲ್ಲ. ಮೊದಲು ಹೇಗಿತ್ತೋ ಈಗೂ ಕೂಡ ಹಾಗೆ ಮೇಂಟೈನ್ ಮಾಡಿಕೊಂಡು ಬಂದಿದ್ದೇನೆ ನನ್ನ ಒಂದು ದೇಹವನ್ನು ಅಂತ ಹೇಳಿಕೊಂಡಿದ್ದಾರೆ. ಇವರ ಒಂದು ಎತ್ತರ ನೋಡೋದಾದರೆ 5.2 ಅಡಿ, ಹಾಗೆ ತೂಕ ನೋಡೋದಾದರೆ 50 kg ಇದೇನೆ ನೋಡಿ ಅಂತ ಹೇಳಿಕೊಂಡಿರೋದು ನಿಮ್ಮೊಂದಿಗೆ. ಹಾಗೆ ಗಂಡನ ವಿಚಾರಕ್ಕೆ ಬಂದರೆ, ನನ್ನ ಬಿಡಲು ನಿರ್ಧಾರವನ್ನು ಮಾಡಿಕೊಂಡಿದ್ದಾನೆ ಅವನು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಕೆಲಸ ನೋಡೋದಾದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಈ ಮೂಲಗಳಿಂದ ಆದಾಯ ಬರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ಪ್ರೈವೇಟ್ ಲಿಮಿಟೆಡ್ನಲ್ಲಿ ಟೀಮ್ ಲೀಡರ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ತಿಂಗಳ ಸಂಬಳ 2 ಲಕ್ಷ ಬರುತ್ತದೆ. ಐಷಾರಾಮಿ ಬದುಕನ್ನು ನಡೆಸುತ್ತಿದ್ದೇನೆ ಅದರಿಂದ ಅಂತ ಹೇಳಿಕೊಂಡಿರೋದು. ಮತ್ತು ನಮ್ಮ ತಂದೆಯವರು ಮದುವೆ ಆದ ಮೇಲೆ 10 ಎಕರೆ ತೆಂಗಿನಕಾಯಿ ತೋಟವನ್ನು ಕೊಟ್ಟಿದ್ದಾರೆ, ನನ್ನ ಹೆಸರ ಮೇಲೆ ಇದೆ ಅದು ಅಂತ ಹೇಳಿಕೊಂಡಿರೋದು. ಅದರಿಂದ 6 ತಿಂಗಳಿಗೆ ಒಮ್ಮೆ 10 ರಿಂದ 20 ಲಕ್ಷ ಸಿಗ್ತಾ ಇದೆ ನೋಡಿ ನನಗೆ ಆದಾಯ ಅಂತ ಹೇಳಿಕೊಂಡಿದ್ದಾರೆ. ಗಂಡ ಇತ್ತೀಚೆಗೆ ತೃತೀಯ ಲಿಂಗಿಯಾಗಿದ್ದಾನೆ, ಸುಖವಿಲ್ಲ ಅವನಿಂದ ನನಗೆ ಸಂಪೂರ್ಣವಾಗಿ ಅಂತ ಹೇಳಿಕೊಂಡಿರೋದು. ಅವರು ಬರೀ ಗಂಡಸರನ್ನು ಆಕರ್ಷಣೆ ಮಾಡುತ್ತಾರೆ, ನನ್ನ ಬಗ್ಗೆ ಯೋಚನೆಯನ್ನು ಮಾಡುತ್ತಿಲ್ಲ, ಅವರ ಸುಖವನ್ನು ಹುಡುಕೊಂತ ಹೋಗ್ತಾ ಇದ್ದಾರೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಈ ಮೂಲಗಳಿಂದ ಆದಾಯ ಬರುತ್ತದೆ ನೋಡಿ ನನಗೆ ಅನ್ನೋದರ ಬಗ್ಗೆ ಹೇಳಿಕೊಂಡಿರೋದು. ಇದರ ಜೊತೆಗೆ ನನ್ನ ಸಹಾಯಕ್ಕೆ ಬೇಕಾಗಿರೋ ಗಂಡು ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ಹೀಗೆ ಲಿಂಗದಿಂದ ಲಿಂಗಕ್ಕೆ ಬದಲಾವಣೆ ಆದ ದಿನದಿಂದ ಸುಖ ಅನ್ನುವುದು ರಾತ್ರಿ ಹೊತ್ತು ಕಂಡಿಲ್ಲ ನಾನು ಅಂತ ಹೇಳಿಕೊಂಡಿದ್ದಾರೆ. ಅವರು ಗಂಡಸರ ಮೇಲೆ ಜಾಸ್ತಿ ಒಲವನ್ನು ತೋರಿಸುತ್ತಿದ್ದಾರೆ, ಅವರನ್ನು ಮಲಗೋಕೆ ಕರೆಯುತ್ತಾರೆ. ಇದೇ ದಿನನಿತ್ಯ ನಡೆಯುವುದು ಮನೆಯಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ನನಗೆ ಬೇಕಾಗಿರೋದು ಒಳ್ಳೆಯ ರಗಡ್ ಆಗಿರುವ ದೇಹ ಹೊಂದಿರುವ ವರನ ಸಹವಾಸ ಬೇಕು, ಸಿಕ್ಕರೆ ಮಾತ್ರ ಬಿಡಲ್ಲ, ನಾನೇ ದುಡ್ಡು ಕೊಟ್ಟು ನಿಮ್ಮನ್ನು ಕೊಂಡುಕೊಳ್ಳುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ವಯಸ್ಸು 25 ರಿಂದ 60 ವರ್ಷದ ತನಕ ನಡೆಯುತ್ತದೆ. ನನಗೆ ಅದರೊಳಗಡೆ ಯಾರೇ ಬಂದರೂ ಕೂಡ ನಿಮ್ಮನ್ನು ಮನೆಗೆ ವಾಪಸ್ ಕಳಿಸುವ ಮಾತೇ ಇಲ್ಲ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ಸಹಾಯಕ್ಕೆ ಬೇಕಾಗಿರೋ ಗಂಡು ಹೀಗಿರಬೇಕು ನೋಡಿ ಅನ್ನೋದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಅದರ ಜೊತೆಗೆ ಇವರ ಬಳಿ ಇರುವ ಹೊಂಡೈ ಕೋನ ಎಲೆಕ್ಟ್ರಿಕ್ ಕಾರ್ ಬಗ್ಗೆ ಅರಿಯುತ್ತಿದ್ದಾರೆ. ಸೊ ಅದನ್ನು ನೋಡೋಣ. ಇದರ ಒಂದು ರೇಂಜ್ ನೋಡೋದಾದರೆ 452 ಕಿಲೋಮೀಟರ್ ರೇಂಜ್ ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 134.1 BHP ಇದೆ ಅಂತ ಹೇಳಿಕೊಂಡಿರೋದು. ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 39.2 km/h ಅಂತ ಹೇಳಿಕೊಂಡಿದ್ದಾರೆ. ಚಾರ್ಜಿಂಗ್ ಟೈಮ್ DC ನೋಡೋದಾದರೆ 57 ಮಿನಿಟ್ ಟು 50 ಕಿಲೋಮೀಟರ್, 0 ಇಂದ 80% ಕೊಡುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಚಾರ್ಜಿಂಗ್ ಟೈಮ್ AC 6 hours to 10 minutes, 7.2 ಕಿಲೋಮೀಟರ್ AC, 0% ಇಂದ 100% ಕೊಡುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಬೋಟ್ ಸ್ಪೇಸ್ ನೋಡೋದಾದರೆ 332 ಲೀಟರ್ಸ್ ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಗ್ಲೋಬಲ್ NCAP ಸೇಫ್ಟಿ ರೇಟಿಂಗ್ ನೋಡೋದಾದರೆ 5 ಸ್ಟಾರ್ ಇದೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 23.84 to 24.04 ಲ್ಯಾಕ್ ಗೆಟ್ ಆನ್ ರೋಡ್ ಸಿಗುತ್ತದೆ ನೋಡಿ ಈ ಒಂದು ಗಾಡಿ ಅಂತ ಹೇಳಿಕೊಂಡಿದ್ದಾರೆ. ಈ ಗಾಡಿಯ ಔಟ್ಲುಕ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ, ಫ್ರಂಟ್ ಲುಕ್ ಮಾತ್ರ ಅದ್ಭುತವಾಗಿದೆ. ಈ ಗಾಡಿ ಒಳಗಡೆ ಹೀಗಿದೆ. ಇವರ ಜೊತೆಗೆ ನೀವು ಪಕ್ಕದ ಸೀಟ್ನಲ್ಲಿ ಕುಳಿತಬೇಕಂದ್ರೆ ಸಂಬಂಧ ಬೆಳೆಸಿದರೆ ಸಾಕಾಗುತ್ತದೆ ನೋಡಿ. ಇವರ ಜೊತೆಗೆ ನೀವು ಸಂಬಂಧದಲ್ಲಿ ಇರುವ ತನಕ ಈ ಗಾಡಿ ನಿಮ್ಮ ಹೆಸರಿನಲ್ಲೇ ಮಾಡುವ ಸಾಧ್ಯತೆಯೂ ಬಹಳ ಇದೆ. ಹಾಗಾಗಿ ಇವರ ಜೊತೆಗೆ ನೀವು ಸಂಬಂಧ ಬೆಳೆಸಿ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತದೆ.